ನಮಸ್ಕಾರ ಎಲ್ಲ ರೈತ ಬಾಂಧವರಿಲೆ. ಒಂದು ಪ್ರಶ್ನೆ, ನಿಮ್ಮ ಟ್ರ್ಯಾಕ್ಟರ್ಗೆ ಎಂದಾದ್ರೂ ಒಂದು ದಿನ ರಜೆ ಕೊಟ್ಟಿದ್ದೀರಾ? ಬಹುಶಃ ಇಲ್ಲ ಅಲ್ವಾ? ಯಾಕಂದ್ರೆ ಟ್ರ್ಯಾಕ್ಟರ್ ಅಂದ್ರೆ ನಮ್ಮ ರೈತರ ಬೆಸ್ಟ್ ಫ್ರೆಂಡ್ ಅಂತಾನೆ ನಾವು ಅನ್ಕೊಂಡಿದ್ದೀವಿ. ಆದ್ರೆ ಇಲ್ಲೊಂದು ಚಿಕ್ಕ ರಹಸ್ಯ ಇದೆ. ಅದೇನಂದ್ರೆ ನಮ್ಮ ಈ ಬೆಸ್ಟ್ ಫ್ರೆಂಡ್ ಇದೆಯಲ್ಲ, ಇದು ನಿಧಾನವಾಗಿ ನಮ್ಮ ಹೊಲದ ಮಣ್ಣನ್ನೇ ದುರ್ಬಲ ಮಾಡ್ತಾ ಇದೆ. ಆಶ್ಚರ್ಯ ಆಯ್ತಾ? ಹೌದು, ಬನ್ನಿ ಇದರ ಹಿಂದಿನ ಕಂಪ್ಲೀಟ್ ಸತ್ಯ ಏನೋ, ಇದಕ್ಕೆ ಪರಿಹಾರ ಏನೋ ಅಂತ ಈ ಒಂದು ವಿವರಣೆಯಲ್ಲಿ ತಿಳ್ಕೊಳ್ಳೋಣ. ಹಾಗಾದ್ರೆ ಟ್ರ್ಯಾಕ್ಟರ್ನ ಆ ಸೀಕ್ರೆಟ್ ಏನು ಅಂತ ನೋಡೋಣ ಬನ್ನಿ. ನೋಡಿ, ಟ್ರ್ಯಾಕ್ಟರ್ ಬಂತು ಅಂದ್ರೆ ಸಾಕು, ಫುಲ್ ಸ್ಪೀಡಲ್ಲಿ ಒಂದೇ ಗಂಟೆಯಲ್ಲಿ ಕೆಲಸ ಮುಗ್ದೋಗುತ್ತೆ. ನಮ್ಗಂತೂ ಅಬ್ಬಾ ಎಷ್ಟು ಬೇಡ ಕೆಲಸ ಆಯಿತು ಅಂತ ಖುಷಿಯಾಗುತ್ತೆ. ಅದೇ ಪಾಪ ನಮ್ಮ ಮಣ್ಣು ಮಾತ್ರ ಅಯ್ಯಯ್ಯೋ ನನ್ಮೇಲೆ ಯಾಕಿಷ್ಟು ಭಾರ ಹಾಕ್ತಿದ್ದೀರಾ ಅಂತ ಒಳಗೊಳಗೇನೆ ಅಳ್ತಾ ಇರುತ್ತೆ. ಸರಿ, ಕೆಲಸ ಬೇಗ ಆಗುತ್ತೆ ಅನ್ನೋದು ನಿಜಾನೇ. ಆದ್ರೆ ಅದರಿಂದ ಆಗೋ ನಷ್ಟ ಎಂಥದ್ದು? ಟ್ರ್ಯಾಕ್ಟರ್ ನಮ್ಮ ಮಣ್ಣಿಗೆ ಮುಖ್ಯವಾಗಿ 5 ರೀತಿಲಿ ಹಾನಿ ಮಾಡುತ್ತೆ. ಬನ್ನಿ ಅದನ್ನ ಒಂದೊಂದಾಗೆ ನೋಡೋಣ. ಮೊದಲನೇದಾಗಿ ಒಂದು ಟ್ರ್ಯಾಕ್ಟರ್ನ ತೂಕನೇ ತಗೊಳ್ಳಿ. ಸುಮಾರು 2-5 ಟನ್. ಊಹಿಸ್ಕೊಳ್ಳಿ, 5 ಟನ್ ಅಂದ್ರೆ ಸುಮಾರು 5 ಕಾರುಗಳ ತೂಕವನ್ನ ಒಂದೇ ಸಲ ತಂದು ಮಣ್ಣಿನ ಮೇಲೆ ಇಟ್ಟಾಗೆ. ನೋಡಿ, ಇಷ್ಟೊಂದು ಭಾರದ ಒಂದು ಮಿಷಿನ್ ಮಣ್ಣಿನ ಮೇಲೆ ಓಡಾಡಿದ್ರೆ ಏನಾಗುತ್ತೆ? ಮಣ್ಣು ಉಸಿರುಗಟ್ಟಿ ಗಟ್ಟಿಯಲ್ಲಿ ಹೋಗುತ್ತೆ. ಇದನ್ನೇ ನಾವು ಮಣ್ಣಿನ ಸಂಕೋಚನ ಅಂತ ಕರೆಯೋದು. ಇದರಿಂದ ಏನಾಗುತ್ತೆ ಅಂದ್ರೆ ಮಣ್ಣಲ್ಲಿರೋ ಸಣ್ಣ ಸಣ್ಣ ರಂಧ್ರಗಳೆಲ್ಲ ಮುಚ್ಚೋಗುತ್ತೆ. ಗಾಳಿ ಒಳಗೆ ಹೋಗೋಕೆ ಜಾಗನೇ ಇರಲ್ಲ. ಆಗ ಗಿಡದ ಬೇರುಗಳು ಬೆಳೆಯಕ್ಕೆ ತುಂಬಾನೇ ಕಷ್ಟಪಡುತ್ತೆ. ಪಾಪ ಗಿಡಗಳಿಗೆ ಆಕ್ಸಿಜನ್ ಬೇಕಲ್ವಾ, ಅದಕ್ಕೆ ಒದ್ದಾಡಕ್ಕೆ ಶುರು ಮಾಡುತ್ತೆ. ಸರಿ, ಈಗ ಎರಡನೇ ಪ್ರಾಬ್ಲಮ್ಗೆ ಬರೋಣ. ಮಣ್ಣು ಈ ರೀತಿ ಕಲ್ಲಂಗ ಗಟ್ಟಿಯಾಗಿರೋದ್ರಿಂದ ಜೋರಾಗಿ ಮಳೆ ಬಂದ್ರೆ ನೀರು ಭೂಮಿಯೊಳಗೆ ಇಳಿಯೋದೇ ಇಲ್ಲ. ಬದಲಿಗೆ ನಮ್ಮ ಹೊಲದ ಮೇಲಿರೋ ಫಲವತ್ತಾದ ಮಣ್ಣನ್ನೇ ಕೊಚ್ಕೊಂಡು ಹರಿದು ಹೋಗ್ಬಿಡುತ್ತೆ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಹೊಲಕ್ಕೆ ಬಿದ್ದ ನೀರು ನಮಗೆ ಉಪಯೋಗಕ್ಕೆ ಬರೋದೇ ಇಲ್ಲ, ಪೂರ್ತಿ ವೇಸ್ಟ್. ಮೂರನೇ ಪಾಯಿಂಟ್, ಸೂಕ್ಷ್ಮಜೀವಿಗಳ ನಾಶ. ಗೊತ್ತಾ, ನಮ್ಮ ಮಣ್ಣಲ್ಲಿ ಕೋಟ್ಯಾಂತರ ಸೂಕ್ಷ್ಮಜೀವಿಗಳಿರುತ್ತೆ. ಅವು ಗಿಡಗಳಿಗೆ ಬೇಕಾದ ಊಟನ ತಯಾರು ಮಾಡಿಕೊಡೋ ಅಡುಗೆಯವರಿದ್ದ ಹಾಗೆ. ಆದರೆ ನಾವು ಟ್ರ್ಯಾಕ್ಟರಿಂದ ಉಳುಮೆ ಮಾಡಿದಾಗ ಏನಾಗುತ್ತೆ? ಪಾಪ ಅವುಗಳ ಇಡೀ ಪ್ರಪಂಚನೇ ನಾವು ಹಾಳು ಮಾಡಿಬಿಡ್ತೀವಿ. ಇದರಿಂದ ಪೋಷಕಾಂಶಗಳ ಸೈಕಲ್ ಪೂರ್ತಿ ಬ್ರೇಕ್ ಆಗತ್ತೆ. ಮಣ್ಣು ತನ್ನ ಜೀವನೇ ಕಳ್ಕೊಂಡ್ಬಿಡುತ್ತೆ. 4ನೇ ಸಮಸ್ಯೆ, ಸಾವಯವ ವಸ್ತುವಿನ ನಷ್ಟ. ನಾವು ಉಳುಮೆ ಮಾಡಿದಾಗ ಮಣ್ಣು ಡೈರೆಕ್ಟ್ ಆಗಿ ಸೂರ್ಯನ ಬಿಸಿಲಿಗೆ ಎಕ್ಸ್ಪೋಸ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಮಣ್ಣಿನಲ್ಲಿರೋ ಸಾವಯವ ಇಂಗಾಲ ಅಂದ್ರೆ ಮಣ್ಣಿನ ನಿಜವಾದ ಶಕ್ತಿ ಅಂತೀವಲ್ಲ, ಅದು ಬಿಸಿಲಿಗೆ ಸುಟ್ಟು ಹೋಗುತ್ತೆ. ವರ್ಷಗಳು ಕಳೆದಂತೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಹೋಗುತ್ತೆ. ಮಣ್ಣು ಪೂರ್ತಿ ವೀಕ್ ಆಗ್ಬಿಡುತ್ತೆ. ಇನ್ನು 5ನೇದಾಗಿ ನಮ್ಮ ಖರ್ಚು. ನೋಡಿ, ಟ್ರ್ಯಾಕ್ಟರ್ ಓಡಿಸೋಕ್ಕೆ ಡೀಸೆಲ್ ಬೇಕು, ಅದಕ್ಕೆ ಕೂಲಿ ಆಳುಗಳು ಬೇಕು. ಅಷ್ಟೇ ಅಲ್ಲ, ಅದರ ಮೇಂಟೆನೆನ್ಸು, ರಿಪೇರಿ ಖರ್ಚು ಅದು ಬೇರೆನೇ ಇದೆ. ಇದೆಲ್ಲ ಸೇರಿ ನಮ್ಮ ಜೇಬನ್ನ ನಿಧಾನವಾಗಿ ಖಾಲಿ ಮಾಡ್ತಾ ಇರುತ್ತಲ್ವಾ? ಓಕೆ, ಇಷ್ಟೆಲ್ಲ ಸಮಸ್ಯೆಗಳನ್ನ ಕೇಳಿದ್ಮೇಲೆ ಒಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ. ಹಾಗಾದ್ರೆ ಈ ಟ್ರ್ಯಾಕ್ಟರ್ ಬಳಸೋದನ್ನ ನಿಲ್ಸಿದ್ರೆ ಏನಾಗುತ್ತೆ? ಈಗ ನೋಡಿ, ಪ್ರಕೃತಿಯ ಒಂದು ನಿಜವಾದ ಮ್ಯಾಜಿಕ್ ಶುರುವಾಗುತ್ತೆ. ಹೌದು, ಉಳುಮೆ ಮಾಡೋದನ್ನ ನಿಲ್ಲಿಸಿದಾಗ ಮಣ್ಣು ತನ್ನೊಂತಾನೆ ಹೇಗೆ ಸರಿಪಡಿಸ್ಕೊಳ್ಳುತ್ತೆ ಅಂತ ನೋಡೋಣ. ಇದೊಂಥರ ಪ್ರಕೃತಿಯೇ ಮಾಡುವ ಒಂದು ಅದ್ಭುತ ಚಿಕಿತ್ಸೆ ಇದ್ದ ಹಾಗೆ. ನೋಡಿ, ನಾವು ಟ್ರ್ಯಾಕ್ಟರ್ ಓಡಿಸೋದು ನಿಲ್ಲಿಸಿದ ತಕ್ಷಣ ಮಣ್ಣು ನಿಧಾನವಾಗಿ ಉಸಿರಾಡಕ್ಕೆ ಶುರು ಮಾಡುತ್ತೆ. ಮೊದಲನೇದಾಗಿ ಮಣ್ಣು ಮತ್ತೆ ಜೀವಂತ ಆಗುತ್ತೆ. ಸೂಕ್ಷ್ಮಜೀವಿಗಳು, ನಮ್ಮ ರೈತ ಮಿತ್ರ ಎರೆಹುಳುಗಳು ಎಲ್ಲ ವಾಪಸ್ ಬರ್ತವೆ. ಅವು ಬಂತು ಅಂದ್ರೆ 2ನೇ ಹಂತದಲ್ಲಿ ಮಣ್ಣು ನ್ಯಾಚುರಲ್ ಆಗೇ ಸಾಫ್ಟ್ ಆಗುತ್ತೆ. ಎರೆಹುಳುಗಳು ತಮ್ಮ ಕೆಲಸ ಶುರು ಮಾಡಿದ್ಮೇಲೆ ನಾವು ಉಳುಮೆನೇ ಮಾಡದೇ ಇದ್ರೂ ಮಣ್ಣು ಹತ್ತಿ ಥರ ಮೃದುವಾಗಿ ಬಿಡುತ್ತೆ. ಇದರಿಂದ 3ನೇ ಲಾಭ ಹೆಂಗೊತ್ತಾ? ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ. ಮಣ್ಣು ಸಾಫ್ಟ್ ಆಗಿರೋದ್ರಿಂದ ಮಳೆ ನೀರು ವೇಸ್ಟ್ ಆಗದೆ ನೇರವಾಗಿ ಭೂಮಿಯೊಳಗೆ ಇಳಿದು ಹೋಗುತ್ತೆ. ಇದರಿಂದ ಬೋರ್ವೆಲ್ಗಳಲ್ಲಿ ನೀರು ಜಾಸ್ತಿ ಆಗುತ್ತೆ. ಇನ್ನು 4ನೇದಾಗಿ ಗಿಡದ ಬೇರುಗಳು ತುಂಬಾನೇ ಆಳಕ್ಕೆ ಹೋಗುತ್ತೆ. ಮಣ್ಣು ಮೃದು ಇದ್ರೆ ಬೇರುಗಳು ಸುಲಭವಾಗಿ ಕೆಳಗೆ ಹೋಗಿ ಗಿಡಗಳು ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. 5ನೇದಾಗಿ ಸಾವಯವ ವಸ್ತು ಜಾಸ್ತಿಯಾಗಿ ಮಣ್ಣು ಕಪ್ಪಾಗಿ ಏಕದಂ ಫಲವತ್ತಾಗುತ್ತೆ. ಇದು ನಮ್ಮ ಭೂಮಿಗೆ ಸಿಗೋ ನಿಜವಾದ ಆಸ್ತಿ. ಕೊನೆಯದಾಗಿ 6ನೇ ಬೆನಿಫಿಟ್, ಡೀಸೆಲ್, ಕೂಲಿ, ರಿಪೇರಿ ಅಂತ ಇದ್ದ ಖರ್ಚೆಲ್ಲ ಕಡಿಮೆಯಾಗಿ ನಮ್ಮ ಆದಾಯ ಜಾಸ್ತಿ ಆಗುತ್ತೆ. ನೋಡಿ, 1ರಿಂದ ಎಷ್ಟೆಲ್ಲ ಲಾಭ. ಯೋಚನೆ ಮಾಡಿ, ನಮ್ಮ ಹಿರಿಯರು ಯಾಕೆ ಎತ್ತುಗಳನ್ನೇ ಬಳಸಿ ಕೃಷಿ ಮಾಡ್ತಿದ್ರು? ಇದೇ ಕಾರಣಕ್ಕೆ. ಎತ್ತುಗಳಿಂದ ಮಣ್ಣು ಯಾವತ್ತೂ ಗಟ್ಟಿ ಆಗ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಅವುಗಳ ಸಗಣಿ ಗೊಬ್ಬರವಾಗಿ ಮಣ್ಣಿಗೆ ಸೇರಿ ಭೂಮಿ ಸದಾ ಆರೋಗ್ಯವಾಗಿರುತ್ತಿತ್ತು. ಹೌದು, ಆ ಪದ್ಧತಿ ಸ್ವಲ್ಪ ನಿಧಾನ ಇರ್ಬೋದು, ಆದರೆ ಅದು ಶಾಶ್ವತವಾಗಿತ್ತು, ಸುಸ್ಥಿರವಾಗಿತ್ತು.
ಸರಿ. ಹಾಗಾದ್ರೆ ಈಗಿನ ಕಾಲಕ್ಕೆ ಯಾವುದು ಸರಿ? ನಾವು ಟ್ರ್ಯಾಕ್ಟರ್ ಬಳಸೋದನ್ನ ಕಂಪ್ಲೀಟಾಗಿ ನಿಲ್ಲಿಸ್ಬಿಡ್ಬೇಕಾ? ಅದಕ್ಕೆ ಉತ್ತರ ಖಂಡಿತ ಇಲ್ಲ. ಯಾಕೆಂದ್ರೆ ಈಗಿನ ಪರಿಸ್ಥಿತಿ ನಮ್ಗೆಲ್ಲ ಗೊತ್ತಿದೆ. ಕೂಲಿ ಆಳುಗಳು ಸಿಗೋದಿಲ್ಲ, ಎತ್ತುಗಳನ್ನ ಸಾಕೋದು ಕೂಡ ಸುಲಭದ ಮಾತಲ್ಲ. ಹಾಗಾಗಿ ಟ್ರ್ಯಾಕ್ಟರನ್ನ ಕಂಪ್ಲೀಟಾಗಿ ನಿಲ್ಲಿಸೋದು ಎಲ್ಲರಿಗೂ ಪ್ರಾಕ್ಟಿಕಲ್ ಅಲ್ಲ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯವಾದ ವಿಷಯ ಏನಂದ್ರೆ, ಬಳಕೆಯನ್ನ ಕಡಿಮೆ ಮಾಡಬೇಕು, ಸಂಪೂರ್ಣವಾಗಿ ಬಿಡಬೇಕು ಅಂತಲ್ಲ. ನೋಡಿ, ಇಲ್ಲೊಂದು ಸಿಂಪಲ್ ರೂಲ್ ಇದೆ. ಮೆಕ್ಕೆಜೋಳ, ತರಕಾರಿಗಳ ಥರ ಅಲ್ಪಾವಧಿ ಬೆಳೆಗಳಿಗೆ ಟ್ರ್ಯಾಕ್ಟರ್ ಬಳಕೆಯನ್ನ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಾಡಿ. ಪದೇ ಪದೇ ಸುಮ್ಮನೆ ಉಳುಮೆ ಮಾಡೋದನ್ನ ನಿಲ್ಲಿಸಿ. ಆದರೆ ತೆಂಗು, ಅಡಿಕೆ, ಮಾವಿನ ತರಹದ ತೋಟಗಾರಿಕಾ ಬೆಳೆಗಳಿಗೆ ಒಂದು ಸ್ಟ್ರಿಕ್ಟ್ ರೂಲ್ ಪಾಲಿಸಲೇಬೇಕು. ಅದೇನಂದ್ರೆ, ಗಿಡಗಳನ್ನ ನೆಟ್ಟ ಮೇಲೆ ಶೂನ್ಯ ಉಳುಮೆ ಅಷ್ಟೇ. ಆಮೇಲೆ ಮಣ್ಣನ್ನ ಸುಮ್ಮನೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲೇಬಾರ್ದು. ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಇಷ್ಟೇ. ನಿಜವಾದ ನೈಸರ್ಗಿಕ ಕೃಷಿಯ ಮೊದಲ ಹೆಜ್ಜೆ ಅಂದ್ರೇ ಟ್ರ್ಯಾಕ್ಟರ್ ಬಳಕೆಯನ್ನ ನಿಲ್ಲಿಸೋದು, ಅಥವಾ ಸಾಧ್ಯ ಆಗದೇ ಇದ್ರೆ ಅದನ್ನ ಕನಿಷ್ಠ ಮಟ್ಟಕ್ಕಾದ್ರೂ ಇಳಿಸೋದು. ಕೊನೆಯದಾಗಿ ಈ ಒಂದು ಮಾತನ್ನ ಯಾವತ್ತೂ ಮರೆಯಬೇಡಿ. ಟ್ರ್ಯಾಕ್ಟರ್ ನಮ್ಗೆ ವೇಗವನ್ನ ಕೊಡಬಹುದು, ಆದರೆ ನಮ್ಮ ಮಣ್ಣಿಗೆ ಜೀವ ಕೊಡೋಕ್ಕೆ ಸಾಧ್ಯ ಇರೋದು ನೈಸರ್ಗಿಕ ಕೃಷಿಗೆ ಮಾತ್ರ.